ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನೂತನ ಶಾಸಕರ ಪತ್ರ ವಿಚಾರದಲ್ಲಿ ಹೌದು ಪತ್ರ ಬರೆದಿರುವುದು ಸತ್ಯ ಅಂತ ಹೇಳಿ ನಯನಾ ಮೋಟಮ್ಮ ಒಂದು ಕಡೆ ಮಾತಾಡಿದ್ದಾರೆ. ಪತ್ರಕ್ಕೂ ಈ ನಾಯಕತ್ವ ಬದಲಾವಣೆಗೂ ಏನು ಸಂಬಂಧನೂ ಇಲ್ಲ. ನಾವು ಅವ್ರ ಕಡೆ ಇವ್ರ ಕಡೆ ಈ ಗುಂಪಿಂದ ಪತ್ರ ಬರೆದಿದ್ದೀವಿ, ಇದಲ್ಲ. ಮೊದಲ ಬಾರಿಗೆ ಯಾರೆಲ್ಲ ಶಾಸಕಿಯರಾಗಿದ್ದಾರೋ ಅವರಿಗೆ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಕೊಡಬೇಕು. ಎಲ್ರಿಗೂ ಅಲ್ಲದೆ ಇದ್ದರೂ 5 ಜನಕ್ಕಾದರೂ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಒಂದು ಇರಾದೆ, ಉದ್ದೇಶ. ಸೊ ಹಾಗಾಗಿ ನಾವು ಪತ್ರವನ್ನು ಬರೆದಿದ್ದೀವಿ. ಇದರಲ್ಲಿ ಆ ನಾಯಕನಿಗೆ CM ಪಟ್ಟ ಕೊಟ್ಟುಬಿಡಿ, ಈ ನಾಯಕನಿಗೆ CM ಪಟ್ಟ ಕೊಟ್ಟುಬಿಡಿ, ನಾಯಕತ್ವವನ್ನೇ ಚೇಂಜ್ ಮಾಡಿಬಿಡಿ, ಇದಕ್ಕೂ ನಾವು ಬರೆದಿರೋ ಪತ್ರಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ. ಶಿಕ್ಷಣದ ಬಗ್ಗೆ ನನಗೆ ಆಸಕ್ತಿ ಇದೆ. ಕೊಟ್ಟರೆ ಸಂತೋಷದಿಂದ ನಿಭಾಯಿಸ್ತೀನಿ. ನಾನು ಎಲ್ಲವನ್ನು ಹೊಸಬರು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. 2, 3, 4 ಸ್ಥಾನ ಕೊಟ್ಟರೂ ಸಾಕು. ಹಿರಿಯ ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ಹೊಸಬರಿಗೆ ಅವಕಾಶ ಕೊಟ್ಟರೆ ಅನುಭವ ಸಿಗುತ್ತೆ ಅಂತ ಹೇಳಿ ನಯನಾ ಮೋಟಮ್ಮ ಮಾತಾಡಿದ್ದಾರೆ. ಅದನ್ನ ಎಲ್ಲಾ ಹೊಸ ಶಾಸಕರು, ಆಡಳಿತ ಪಕ್ಷದವರು ಎಲ್ಲರೂ ಸೇರಿ ಒಂದು ಮನವಿ ಅಂತ ಎಲ್ಲಾ ಹೊಸದಾಗಿ ಏನು ಆಯ್ಕೆಯಾಗಿ ಈಗ ಏನು ವಿಧಾನಸೌಧಕ್ಕೆ ಪ್ರವೇಶ ಮಾಡಿದ್ದಾರೆ ಅವರೆಲ್ಲರೂ ಒಂದು ಆಸಕ್ತಿನ ವ್ಯಕ್ತಪಡಿಸಿದ್ದಾರೆ. ಹೊಸ ಶಾಸಕರಿಗೆ ಒಂದು ವೇಳೆ ಏನು ಕ್ಯಾಬಿನೆಟ್ ರೀಶಫಲ್ ಆದ್ರೆ ಆಗ ಒಂದು ಅವಕಾಶ ಕೊಡ್ಲಿ ಅಂತ ಕೇಳ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ 31 ಜನ ಶಾಸಕರು ಅದನ್ನ ಸೈನ್ ಮಾಡಿದ್ದಾರೆ. ಅದೇ ನಕಲಿ ಪತ್ರ ಅಲ್ಲ ರೀ, ನಿಜವಾದ ಪತ್ರ ಅದು. ಆ ಪತ್ರಕ್ಕೆ ನಾನು ಸೈನ್ ಮಾಡಿದ್ದೀನಿ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗೆ ಹೇಳಿಕೆ ಕೊಟ್ಟಿರೋದಿಲ್ಲಿ. ಈ ಪತ್ರ ವೈರಲ್ ಆಗಿಬಿಡ್ತಲ್ಲ. ಈ ಪತ್ರಕ್ಕೆ ಅಧಿಕೃತತೆ ಇರಬೇಕು. ಇದಕ್ಕೆ ಅಫಿಷಿಯಲ್ಲ, ಇದು ಅನ್ಅಫಿಷಿಯಲ್ಲ. ಸುಮ್ಮನೆ ಸುಳ್ಳು ಪತ್ರ ವೈರಲ್ ಆಗಿಬಿಟ್ಟಿದೆ. ಇದೆಲ್ಲ ಪ್ರಶ್ನೆ ಬಂತಲ್ಲ. ಇಲ್ಲ ರೀ, ಅದು ನಿಜವಾದ ಪತ್ರ, ಅದು ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳಿ ಶಾಸಕ ರವಿ ಗಣಿಗ ಒಂದು ಕಡೆ ಹೇಳಿಕೆ ಕೊಟ್ಟಿರೋದು. ಎಲ್ಲರೂ ಒಟ್ಟಾಗೆ ಸೈನ್ ಮಾಡಿದ್ದೇವೆ. ಹೊಸಬರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ನಾನು ಮಂತ್ರಿಗಿರಿ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಯಾರಾದರೂ ಸರಿ 5 ಜನ ಕೊಡಿ ಅದರಲ್ಲಿ ಅಂತ ನಾನು ಕೇಳಿದ್ದೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡಲಿ, ಚಾಮ್ ಬದಲಾಗಿಬಿಡುತ್ತೆ. ಹೊಸ ಶಾಸಕರಲ್ಲೂ ಸಾಮರ್ಥ್ಯ, ಶಕ್ತಿ ಇದೆ ಅಂತ ಹೇಳಿ ರವಿ ಗಣಿಗ ಹೇಳಿಕೆ ಕೊಟ್ಟಿರೋದು.